ನಮಸ್ಕಾರ ರೈತ ಬಂಧುಗಳೇ. ಅಡಿಕೆ ಬೆಳೆಗಾರರನ್ನು ಈಗ ಕಾಡುತ್ತಿರುವ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಅಡಿಕೆ ಅರಳು ಅಥವಾ ಕಾಯಿಗಳು ಮರದಿಂದ ಕೆಳಗೆ ಉದುರುವುದು. ನೀವು ಕೂಡ ನಿಮ್ಮ ತೋಟದಲ್ಲಿ ಅಡಿಕೆ ಉದುರುತ್ತಿರುವುದನ್ನು ಗಮನಿಸಿದ್ದೀರಾ? ಹಾಗಾದರೆ ಇದಕ್ಕೆ ಅಸಲಿ ಕಾರಣವೇನು ಮತ್ತು ಇದನ್ನು ತಡೆಯುವುದು ಹೇಗೆ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅಡಿಕೆ ಕಾಯಿಗಳು ಉದುರಲು ಪ್ರಮುಖವಾಗಿ 4 ಕಾರಣಗಳಿವೆ. ಮೊದಲನೇದಾಗಿ ಕೊಳೆ ರೋಗ. ಮಳೆಗಾಲದಲ್ಲಿ ಇದು ಅತ್ಯಂತ ಸಾಮಾನ್ಯ. ಫೈಟೋಫೋರಾ ಎನ್ನುವ ಫಂಗಸ್ನಿಂದ ಅಡಿಕೆ ಗೊಂಚಲುಗಳು ಕೊಳೆತು ಕೆಳಗೆ ಬೀಳುತ್ತವೆ. ಸ್ನೇಹಿತರೆ, ಎರಡನೇದು ಪೋಷಕಾಂಶಗಳ ಕೊರತೆ. ಮಣ್ಣಿನಲ್ಲಿ ಬೋರಾನ್, ಸಾರಜನಕ ಅಥವಾ ಕ್ಯಾಲ್ಸಿಯಂ ಕೊರತೆ ಉಂಟಾದರೆ ಅಡಿಕೆ ಕಾಯಿಗಳು ಗಟ್ಟಿಯಾಗದೆ ಹಳದಿಯಾಗಿ ಉದುರಿ ಹೋಗುತ್ತವೆ. ಸ್ನೇಹಿತರೆ, ಮೂರನೇದು ಹವಾಮಾನ ವೈಪರೀತ್ಯ. ಅತಿಯಾದ ಮಳೆ ಅಥವಾ ಮಳೆ ನಿಂತ ತಕ್ಷಣವೇ ತೀವ್ರ ಬಿಸಿಲು ಬರುವುದು, ಹಾಗೆ ತೋಟದಲ್ಲಿ ನೀರು ನಿಲ್ಲುವುದು ಅಥವಾ ತೇವಾಂಶದ ವೈಪರೀತ್ಯ ಮರಕ್ಕೆ ಒತ್ತಡ ಹೆಚ್ಚಾಗಿ ಕಾಯಿಗಳು ಉದುರುತ್ತವೆ. ಸ್ನೇಹಿತರೆ, ನಾಲ್ಕನೇದು ಬೇರಿನ ಸಮಸ್ಯೆಗಳು. ಮಣ್ಣು ಗಟ್ಟಿಯಾಗಿ ಬೇರುಗಳಿಗೆ ಸರಿಯಾಗಿ ಆಮ್ಲಜನಕ ಮತ್ತು ಪೋಷಕಾಂಶ ಸಿಗದಿದ್ದರೂ ಸಹ ಮರದ ಕಾಯಿಗಳು ಉಳಿಸಿಕೊಳ್ಳಲಾರದೆ ಉದುರುತ್ತವೆ. ಈ ರೋಗಗಳಿಗೆ ರೈತರು ಏನು ಮಾಡಬೇಕು? ತೋಟದಲ್ಲಿ ನೀರು ನಿಲ್ಲದಂತೆ ಉತ್ತಮ ಒಳಚರಂಡಿ ವ್ಯವಸ್ಥೆ ಮಾಡಿಕೊಳ್ಳಿ. ಮರಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ರೋಗ ಅಥವಾ ಕೀಟಗಳ ಲಕ್ಷಣ ಕಂಡುಬಂದರೆ ತಕ್ಷಣ ಕೃಷಿ ಅಧಿಕಾರಿಗಳನ್ನು ಸಲಹೆ ಪಡೆಯಿರಿ. ಮಣ್ಣಿನ ಪರೀಕ್ಷೆ ಮಾಡಿಸಿ. ಅಗತ್ಯ ಪೋಷಕಾಂಶಗಳನ್ನು ಸಮತೋಲನವಾಗಿ ನೀಡಿ. ಶಿಫಾರಸು ಮಾಡಿದ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳನ್ನು ಮಾತ್ರ ತಜ್ಞರ ಸಲಹೆಯಂತೆ ಬಳಸಿ. ಸರಿಯಾದ ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡರೆ ಕಾಯಿ ಉದುರುವ ಪ್ರಮಾಣವನ್ನು ಕಡಿಮೆ ಮಾಡಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕೃಷಿ ಮತ್ತು ಜಲಾಶಯಗಳ ಇತ್ತೀಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.